ಬಂದೊದಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಪವಿತ್ರ ಗೌಡ ಅವರ ಮನೆ ಈ ಥರ ಇದೆ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಫಸ್ಟ್ ಬಂದಿದ್ದು. ಈಗ ಬೇರೆ ಚಾನಲ್ ನೋಡಿ, ಇನ್ನು 5 ನಿಮಿಷದಲ್ಲಿ ಮನೆ ಎಲ್ಲ ಟಿವಿಗಳಲ್ಲಿ ಆ ಮನೆ ಇರುತ್ತೆ. ಅದು ಜೇನುಗೂಡು ಕಟ್ಟಿದೆ ಬೇರೆ. ಹೇಳಿ, ಜೇನುಗೂಡು ಕಟ್ಟಿದ್ರೇನು ಸ್ಪೆಷಲ್ ಆಗಿ ಬೇರೆ ಏನಾದ್ರು ತಮ್ಲೈನ್ ಕೊಟ್ಕೊಂಡು ಶುರು ಮಾಡ್ತಾರೆ ಆಮೇಲೆ. ಇವರು ನಿಕೇಶ್ ಕೋಟಾರಿ ಅಂತ. ಇವರು ಎಲ್ಲಿ, ಕೊಲ್ಲೂರು ಹತ್ರ. ಕೊಲ್ಲೂರು ದರ್ಶನ ಭಾಳ ಕಷ್ಟ. ಆಮೇಲೆ ಅಲ್ಲಿ ಚಂಡಿಕಾಯಾಗ ಮಾಡೋದು ಭಾಳ ಕಷ್ಟ. ಅಂದರೆ ಭಾಳ ಕಷ್ಟ ಅಂದರೆ ಕಾಯಬೇಕು. ನಿಕೇಶ್ ನಮ್ಗೆ ಹೇಳಿದ್ದಾರೆ, ಸರ್ ನನ್ನನ್ನು ಹೇಳಿ ಸರ್, ದರ್ಶನ ಮಾಡಿರ್ತೀನಿ, ಚಂಡಿಕಾಯಾಗ ಮಾಡಿರ್ತೀನಿ ಅಂತೇಳಿ. ನಿಕೇಶ್ ನಂಬರ್ ಯಾರಿಗಾದ್ರೂ ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ. ಓಕೆ, ಇದೀಗ ನೇರವಾಗಿ ಪ್ಯಾರಿಸ್ಗೆ ಹೋಗೋಣ. ಒಲಿಂಪಿಕ್ಸ್ನಲ್ಲಿ ವಿನೇಶ್ ಅನರ್ಹ ಬೆನ್ನಲ್ಲೇ ಈಗ ಬಿಗ್ ಶಾಕ್. ಕುಸ್ತಿಗೆ ವಿನೇಶ್ ಫೋಗಟ್ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. 100 ಗ್ರಾಂ ತೂಕ ಹೆಚ್ಚಾಗಿದ್ದಕ್ಕೆ ಅನರ್ಹಗೊಂಡಿದ್ದರು ವಿನೇಶ್ ಫೋಗಟ್. ಸೋತಿದ್ದೇನೆ, ಸೆಣಸಾಡಲು ನನ್ನ ಬಳಿ ಶಕ್ತಿ ಇಲ್ಲ, ಕುಸ್ತಿ ನನ್ನ ವಿರುದ್ಧ ಪಂದ್ಯ ಗೆದ್ದಿದೆ, ನಾನು ಸೋತಿದ್ದೇನೆ, ಕ್ಷಮಿಸಿ ಅಂತ ಎಕ್ಸ್ ಖಾತೆಯಲ್ಲಿ ಫೋಗಟ್ ಪೋಸ್ಟ್ ಮಾಡಿದ್ದಾರೆ. ವಿನೇಶ್ ಫೋಗಟ್ ವಿಚಾರಕ್ಕೆ ಸಂಬಂಧಪಟ್ಟ ಫೋಗಟ್ ಫ್ಯಾಮಿಲಿ ಬಗ್ಗೆ ಈ ಹಿಂದೆ ಒಂದು ಕಥೆ ಬಂದಿತ್ತು, ನಿಮ್ಗೆ ನೆನಪಿರ್ಬೋದು, ನೋಡಿದ್ದೀರಾ? ದಂಗಲ್ ಅಂತ ಒಂದು ಸಿನಿಮಾ ಬಂದಿತ್ತು. ಹೌದು, ಅದು ಇವರ ಫ್ಯಾಮಿಲಿ ಇದೆ. ಇವರ ಫ್ಯಾಮಿಲಿ ಅವರದ್ದು ಅದು ಕೂಡ. ಆಮೇಲೆ ಹರಿಯಾಣ ಸರ್ಕಾರ 4 ಕೋಟಿ ರೂಪಾಯಿ ಬಹುಮಾನ ಘೋಷಣೆ ಮಾಡಿದೆ. ಆದರೆ ಬಹುಮಾನ ಘೋಷಣೆ ಓಕೆ, ಅದು ವಿಚಾರ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮಗೇನಾಯಿತು ಅಂದರೆ, ಒಂದು ಗೋಲ್ಡ್ ಬರ್ತಾ ಇತ್ತು ಅನ್ನುವಂಥ ಒಂದು ಆಸೆ ಭಾಳ ಮಂದಿಗಿದೆ. ಆಸೆ ಸ್ವಲ್ಪ ಮಟ್ಟಿಗೆ ನಿರಾಸೆ ಆಯಿತು. ಆಮೇಲೆ ಹಾಗೇನಿಲ್ಲ. ಆಮೇಲೆ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಈ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಏನು ಅನರ್ಹಗೊಂಡಿದ್ದಾರಲ್ವಾ, 2016ರಲ್ಲಿ ರಿಯೋ ಒಲಿಂಪಿಕ್ಸ್ನಲ್ಲಿ ಇವರು 48 kg ವಿಭಾಗದಲ್ಲಿ ಸ್ಪರ್ಧೆ ಮಾಡಿದರು. ಇದೇ ವಿನೇಶ್ ಫೋಗಟ್ 2016ರಲ್ಲಿ ರಿಯೋ ಒಲಿಂಪಿಕ್ಸ್ನಲ್ಲಿ ಕೂಡ ಸ್ಪರ್ಧೆ, ಆಗಲೂ ಕೂಡ ಅವರು ಅನರ್ಹಗೊಳ್ತಾರೆ. ನಾನು ಇದನ್ನು ಪಾಲಿಟಿಸೈಸ್ ಮಾಡೋರಿಗೆ ಹೇಳ್ತಾ ಇರೋದು. ಆಮೇಲೆ ನೋಡಿ, ನಿನ್ನೆ ಮಂಗಳವಾರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇಟಲಿಯ ಸ್ಪರ್ಧೆಯಾಗಿದ್ದ 24 ವರ್ಷದ ಇಮಾನುಲ್ಲಾ ಲಾಜಿ ಅವರು 50 kg ವಿಭಾಗ ಫ್ರೀ ಸ್ಟೈಲ್ನಲ್ಲಿ ನಿಗದಿಗಿಂತ ಹೆಚ್ಚು ತೂಕ ಇದ್ದ ಕಾರಣಕ್ಕಾಗಿ ಪ್ರಾಥಮಿಕ ಔಟ್ನಿಂದ ಅನರ್ಹಗೊಂಡಿದ್ದಾರೆ. ಮಸೌದ್ ರಿಡೌಸ್ ಡ್ರಿಸ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಜುಲೈ 29ರಂದು ಜೂಡೋ ಪಂದ್ಯದಲ್ಲಿ ಅಲ್ಜೀರಿಯಾದ ಮಸೌದ್ ರಿಡೌಸ್ ಡ್ರಿಸ್ ಅವರು ಇಸ್ರೇಲ್ನ ತೊಹರ್ ಬಬ್ದುಲ್ ಅವರನ್ನು ಎದುರಿಸಬೇಕಿತ್ತು. ತೂಕ ಪರೀಕ್ಷೆಯಲ್ಲಿ 400 ಗ್ರಾಂ ಹೆಚ್ಚಿದ್ದ ಕಾರಣಕ್ಕಾಗಿ ಅನರ್ಹಗೊಂಡಿದ್ದಾರೆ. ಜೆಡನ್ ಶಾಕ್ಸ್ 2014ರ ರಿಯೋ ಒಲಿಂಪಿಕ್ಸ್ನ ಕಂಚಿಕ ಪದಕ ವಿಜೇತ ಅಮೆರಿಕಾದ ಜೆಡನ್ ಕಾಕ್ಸ್ ಅವರು 2020ರ ಟೋಕಿಯೋ ಒಲಿಂಪಿಕ್ಸ್ಗೂ ಮುನ್ನ ಅಮೆರಿಕಾದಲ್ಲಿ ನಡೆದ ಕುಸ್ತಿ ಟ್ರಯಲ್ನಲ್ಲಿ ತೂಕ ಜಾಸ್ತಿ ಇದ್ದ ಕಾರಣಕ್ಕೆ 97 kg ವಿಭಾಗದಲ್ಲಿ ಸ್ಪರ್ಧಿಸುವ ಅರ್ಹತೆ ಕಳೆದುಕೊಂಡಿದ್ದರು. ವೀಕ್ಷಕರೇ, ನಮಗೆ ವಿನೇಶ್ ಫೋಗಟ್ ಆದ ಕಾರಣಕ್ಕಾಗಿ ನಮಗೆ ಭಾಳ ದುಃಖ ಆಗುತ್ತೆ. ಯಾಕಂದರೆ ನಾವು ಒಂದು ಚಿನ್ನ ಸಿಕ್ತಿತ್ತು, ಬೆಳ್ಳಿ ಸಿಕ್ತಿತ್ತು, ಆಮೇಲೆ ಈ ಥರ ಇರುವಂಥದ್ದು. ಹಾಗಂತ ಇದು ಆಗೋದಿಲ್ಲ ಅಂತಲ್ಲ. 2016ರಲ್ಲಿ 48 kg ವಿಭಾಗದಲ್ಲಿ ಇವರು ಇದೇ ಥರ ಅನರ್ಹಗೊಂಡಿದ್ದರು. ಆಮೇಲೆ ಇವರು ಕಳೆದ ಬಾರಿ 53 kg ಮತ್ತೊಂದು 53 kgಯಲ್ಲಿ ಟ್ರಯಲ್ ಮಾಡ್ತಾರೆ. 53 kgಯಲ್ಲಿ ಅವರು ಅನೇಕ ಬಾರಿ ಸೋತ ಕಾರಣಕ್ಕಾಗಿ 50 kgಯಲ್ಲಿ ಗೆದ್ದ ಕಾರಣಕ್ಕಾಗಿ ಈ ಬಾರಿ 50 kgಗೆ ಟ್ರೈ ಮಾಡ್ತಾರೆ. ಇದೇನಾಗಿತ್ತು, ಕಳೆದ ಒಂದು ಗಲಾಟೆ ಆಗಿತ್ತಲ್ಲ ಅವತ್ತು ಬ್ರಿಜ್ಭೂಷಣ್ ವಿರುದ್ಧದ, ಅದರಲ್ಲಿ ಇವರು ಅವರು ಪಾತ್ರದಲ್ಲಿ. ಹಾಗಾಗಿ ಅದೇನಾಗಿದೆ, ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಥರ ಆಗೋಗ್ಬಿಟ್ಟು. ನೋಡಿ, ನಾನು ಒಂದು ಮಾತನ್ನು ಹೇಳ್ತೀನಿ, ಯಾರೇ ಆಗಿರಲಿ, ಅದು ಬಿಜೆಪಿ ಕಾಂಗ್ರೆಸ್ ಬರಬಾರ್ದು. ಈ ವಿಚಾರದಲ್ಲಿ ರಾಜಕೀಯ ಬರಬಾರ್ದು, ಕ್ರೀಡೆ. ಆಮೇಲೆ ಯಾರಾದರೂ ತಪ್ಪು ಮಾಡಿದ್ರು ಕೂಡ ಅದಕ್ಕೆಲ್ಲ ಒಂದು ದೊಡ್ಡ ಮಾಫಿ ಇರಬೇಕು. ಯಾಕಂದರೆ ದೇಶ ಗೆಲ್ಲಬೇಕು. ಹೌದು, ರಿಪಬ್ಲಿಕನ್ ಯಾವತ್ತೂ ಅದನ್ನು ಹೇಳೋದು, ದೇಶ ಮುಖ್ಯ, ನೇಷನ್ ಫಸ್ಟ್. ಹಾಗಾಗಿ ಇವತ್ತು ಆಕೆ ಗೆದ್ದಿದ್ರೆ ನಾವು ಹೊತ್ತು ಮೆರೆಯುತ್ತಾ ಇದ್ವಿ. ಹಾಗಂತ ಅವರು ಸಾಧನೆ ಕಡಿಮೆ ಏನು ಮಾಡಿದ್ದಲ್ಲ, ಭಾಳ ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ, ನಾವು ನೋಡಿದ್ದೀವಿ. ಈಗ ಇವರು ಅನರ್ಹಗೊಂಡಿದ್ದು, ನಾವು ಸಣ್ಣದಿರುವಾಗ ಕಾರ್ಲ್ ಲೂಯಿಸ್ ಅಂತೇಳಿ ಭಾಳ ಅದ್ಭುತವಾದಂಥ ಸ್ಪ್ರಿಂಟ್ ಓಟಗಾರ, ಉಸೇನ್ ಬೋಲ್ಟ್ ಇದ್ರಲ್ಲ, ಈಗ ಅದೇ ಥರ 100 ಮೀಟರ್ ಓಟದಲ್ಲಿ ಕಾರ್ಲ್ ಲೂಯಿಸ್ ಅಂತಿದ್ರು. ಕಾರ್ಲ್ ಲೂಯಿಸ್ ಸತತವಾಗಿ ಗೆಲ್ತಾ ಇದ್ರು, ಸಣ್ಣ ಹುಡುಗರು ನಾವು. ಆಗ ಆ ಬಾರಿ ಗೆಲ್ತಾರೆ ಎಲ್ಲೋ ಮರ್ತೋಗಿದ್ದೀನಿ ನಾನು ಯಾವ ಒಲಿಂಪಿಕ್ಸ್ ಅಂತೇಳಿ. ಆ ಬಾರಿ ಒಂದು ಹೊಸ ವ್ಯಕ್ತಿ ಬರ್ತಾನೆ, ಬೆನ್ ಜಾನ್ಸನ್ ಈ ಬಾರಿಯ ಸ್ಪ್ರಿಂಟ್ ತಾರೆ ಅಂತ ಬರುತ್ತೆ. ಈಗ ಉಸೇನ್ ಬೋಲ್ಟ್ ಅನ್ನು ಸೋಲಿಸಿ ಒಬ್ಬ ಬಂದ್ರೆ ಹೆಂಗಿರುತ್ತೆ, ಆ ಥರ ಬೆನ್ ಜಾನ್ಸನ್ ಅಂತ ಬರುತ್ತೆ. ಇವತ್ತು ನಾವು ಪೇಪರ್ ಉದಯವಾಣಿಯಲ್ಲಿ ಓದ್ತಾ ಇದ್ದೀವಿ, ಬೆನ್ ಜಾನ್ಸನ್ ಹೊಸ ಸ್ಪ್ರಿಂಟ್ ತಾರೆ ಅಂತ. ಮರುದಿವಸ ಬರುತ್ತೆ, ಚಿನ್ನದ ಮೂಟೆ ಉರುಳೆ ಹೋಯ್ತು ಅಂದರೆ ಆತ ಡ್ರಗ್ ತಗೊಂಡಿದ್ದ, ಅದು ಹೊರಟೋಯ್ತು, ಕಾರ್ಲ್ ಲೂಯಿಸ್ಗೆ ವಾಪಸ್ ಬಂತು ಅಂತೇಳಿ. ಸೊ ನಮಗೆ ಹೆಮ್ಮೆ ಏನು ಗೊತ್ತಾ, ನಾವು ಡ್ರಗ್ ತಗೊಂಡು ಅನರ್ಹಗೊಂಡಿದ್ದಲ್ಲ. 100 ಗ್ರಾಂ ಜಾಸ್ತಿ ಆಗಿದೆ ಬಿಡಮ್ಮ. 140 ಕೋಟಿ ಜನ ನಿನ್ನನ್ನು ಹೊತ್ತು ಮೆರೀತಾ ಇದ್ದಾರೆ, 140 ಕೋಟಿ ಹೃದಯ ನಿನಗೆ ಸಿಕ್ಕಿದೆ.
ಓಕೆ, ಬಂಗಾರ ಸಿಗಬೇಕಾಗಿತ್ತು, ಬಟ್ ಡೋಂಟ್ ವರಿ, ನಾವು ನಿಮ್ಮ ಜೊತೆ ಇದ್ದೀವಿ. ವಿನೇಶ್ ಪೋಗಟ್. ಮುಂದಿನ ಸ್ಟೋರಿ. ಈಗ ಈ ಕಾರು ಚಾಲಕನ ಮುಖಕ್ಕೆ ಉಗಿದು ಆಟೋ ಡ್ರೈವರ್ ದುರ್ವರ್ತನೆಯನ್ನ ತೋರಿದ್ದಾನೆ. ಆಟೋ ಚಾಲಕ ಬಾಬಾ ಸಾಹೇಬ್ನನ್ನ ಈಗಾಗಲೇ HAL ಪೊಲೀಸರು ಬಂಧಿಸಿದ್ದಾರೆ. ಯಮಲೂರು ಸಿಗ್ನಲ್ ಬಳಿ ನಡೆದಿರುವಂತ ಕಿರಿಕಿದು. ಕಾರಿನ ಮಿರರ್ಗೆ ಹೊಡೆದು ಬಾಬಾ ಸಾಹೇಬ್ ಅತಿರೇಕ ವರ್ತನೆಯನ್ನ ತೋರಿದ್ದಾನೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮುಖಕ್ಕೆ ಉಗ್ದಿದ್ದಾನೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಮಾನವೀಯ ಮೌಲ್ಯಗಳೇ ಕಡಿಮೆ ಆಗ್ತಾ ಇದೆ. ಮಾತೆತ್ತರೆ ಹೊಡೆಯೋದು, ಬಡಿಯೋದು, ಕಡಿಯೋದು, ಶೆಡ್ಡಿಂಗ್ ಕರ್ಕೊಂಡು ಹೋಗೋದು, ಇದೇ ಎಲ್ಲ ಜಾಸ್ತಿ ಆಗ್ತಾ ಇದೆ. ನೋಡಿ, ಶಾಂತಿ ಅನ್ನೋದೇ ಹೋಗ್ಬಿಟ್ಟಿತ್ತು. ಮುಂಚೆಲ್ಲ ನೋಬೆಲ್ ಪ್ರಶಸ್ತಿ ಸಾಕಷ್ಟು ಸಿಗ್ತಾ ಇತ್ತು, ಈಗ ನೋಬೆಲ್ ಪ್ರಶಸ್ತಿನೇ ಸಿಗ್ತಾ ಇಲ್ಲ. ಶಾಂತಿಯೇ ಮರೆಮಾಚಿ ಹೋಗಿದೆ. ನೋಡಿ, ವಿನಾಕಾರಣಕ್ಕೆ ಅಲ್ಲಿ ಜಗಳ ಆಯಿತು, ಕಾರನ್ನ ಮಿರರನ್ನು ಹೊಡೆದಾಕ್ಬಿಟ್ಟು ಮುಖಕ್ಕೆ ಉಗ್ದಿದ್ದಾನೆ. ಯಾವ ರೀತಿ ದುರ್ವರ್ತನೆ ನೋಡಿ. ಸದ್ಯಕ್ಕೆ ಈತನ ಈಗ HAL ಪೊಲೀಸರು ಬಂಧಿಸಿದ್ದಾರೆ. ನನಗೆ ಯಾವ್ದು ಖುಷಿ ಆಗಿದ್ದು ಗೊತ್ತಾ ಇದರಲ್ಲಿ? ಮೊದಲು ಮತ್ತು ನಂತರ ಅಂತ ನೋಡಿ. ಫಸ್ಟ್ ಉಗ್ದ, ಆಮೇಲೆ ನೋಡಿ ಮೊದಲು ಮತ್ತು ನಂತರ ಹಾಕ್ರೋ. ಹಂಗೆ ವೆಂಕಟೇಶ್, ಮೊದಲು ಮತ್ತು ನಂತರ ಅಂತ ಹಾಕ್ಬೇಕು ನೋಡಿ. ಉಗಿಯೋ ಮೊದಲು, ಉಗಿದ ನಂತರ ಬೇಕಿತ್ತ, ನಿಂಗಿತ್ತು ಬೇಕಿತ್ತ ಮಗನೇ ಅಂತ ಹಾಡು ನೆನಪಾಯ್ತು ನನಗೆ, ಹುಚ್ಚ ವೆಂಕಟ. ಖಂಡಿತ. ಆಮೇಲೆ ಆವೇಶಕ್ಕೆ ಮಾಡ್ಬಿಡ್ತಾರೆ. ಅವನು ಅವತ್ತೊಬ್ಬ ಇದ್ದ, ಯಾರು ಈ ಉಮಾಪತಿ ವಿರುದ್ಧ. ಉಮಾಪತಿ ಯಾರು ಗೊತ್ತಾ? ಅವನು ಬರ್ಲಿ, ಅಣ್ಣ ಬರ್ಲಿ, ಎಲ್ಲ ಸರಿ ಮಾಡ್ತೀನಿ ಅಂತ. ಆಮೇಲೆ ಪೊಲೀಸರು ಜಗ್ಗೇಶ್ ಪಿಕ್ಚರ್ ಸ್ಟೈಲಲ್ಲಿ ಕಾಲ ಕಾಯ್ದು ಬಾಲ ಬ್ಯಾಂಕ್ ಜನಾರ್ದನ್ ಅವ್ರದ್ದೊಂದು ಸೀನ್ ಇದೆ ಗೊತ್ತಾ, ಜಗ್ಗೇಶ್ ಪಿಕ್ಚರ್. ಹೌದೌದು, ನೋಡಿದೀರಾ? ಯಾವ ಪಿಕ್ಚರು? ಏರೋಪ್ಲೇನರ್ಸ್ ಇದ್ದಾರೆ. ಯಾವ ಪಿಕ್ಚರ್ ಗೊತ್ತಿಲ್ಲ? ಗೊತ್ತಿಲ್ಲ. ಪಿಕ್ಚರ್ ನೋಡಲ್ವ ನೀವು? ಸ್ವಲ್ಪ ಕಡಿಮೆ ಸರ್. ಆಹಾ, ನೋಡಿ ಹಿಂಗಾಗಿದೆ. ಓಕೆ, ನೆಕ್ಸ್ಟ್. ಅಡಿಗೆ ಫೋಟೋ ಬಾರ ಏನದಕ್ಕೆ ಅಡಿಗೆ ದೊಡ್ಡ ಸುದ್ದಿ ಆಗುವಂಥದ್ದು, ವಕ್ಫ್ಗೆ ಒಂದು ಬದಲಾವಣೆ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಲು ಮುಂದಾಗಿದೆ. ಇಂದು ಸಂಸತ್ನಲ್ಲಿ ವಿಧೇಯಕ ಮಂಡನೆಯಾಗಲಿದೆ. ಏನದು ವಕ್ಫ್ ಕಾಯ್ದೆ? ಲಾಭನ ನಷ್ಟನ? ಏನು ಬದಲಾವಣೆ ಮಾಡ್ತಾರೆ? ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಆದ ನಂತರ ಅದರ ಬಗ್ಗೆ ಹೇಳ್ತೀನಿ. ವಕ್ಫ್ ಬೋರ್ಡ್ ಅಧಿಕಾರಕ್ಕೆ ಬೀಳುತ್ತಾ ಬ್ರೇಕ್. ಕಾಯ್ದೆ ಬದಲಿಸಲಿದ್ಯಾ ನರೇಂದ್ರ ಮೋದಿ ಸರ್ಕಾರ? ಕೇಂದ್ರದಲ್ಲಿ 3ನೇ ಬಾರಿಗೆ ಅಧಿಕಾರದ ಗದ್ದುಗೆ ಹಿಡಿದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಲು ಮುಂದಾಗಿದೆ. ಇಂದು ಸಂಸತ್ನಲ್ಲಿ ವಿಧೇಯಕ ಮಂಡನೆಯಾಗಲಿದೆ. ತಡರಾತ್ರಿಯೇ ವಿಧೇಯಕದ ಪ್ರತಿಯನ್ನ ಲೋಕಸಭೆ ಸದಸ್ಯರಿಗೆ ಹಂಚಿಕೆ ಮಾಡಲಾಗಿದ್ದು, ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವುದನ್ನು ಈಗಾಗಲೇ AIMIM ಮುಖ್ಯಸ್ಥ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ.